ಎಲ್ಲಿಗೆ? ನೆಲಮಂಗಲ. ಎಲ್ಲಿದೆ? ನೆಲಮಂಗಲ. ಎಲ್ಗಣ? ನೆಲಮಂಗಲಕ್ಕೆ. ಎಲ್ಗಮ್ಮ? ನೆಲಮಂಗಲ. ಹೆಂಗೆ? ಗೈಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ಇವತ್ತು ಮನೆಯವರೆಲ್ಲ ಆಚೆ ಹೋಗ್ತಾ ಇದೀವಿ ಫಾರ್ ದ ಫಸ್ಟ್ ಟೈಮ್ ನಮ್ಮ ವಿಡಿಯೋದಲ್ಲಿ, ನಮ್ಮ ಒಳಗಲ್ಲಿ ಇದೇ ತರ ಫಸ್ಟ್ ಟೈಮ್ ನೋಡ್ತಾರೆ. ಇವತ್ತೇ ಫಸ್ಟ್ ಟೈಮು, ಯಾವತ್ತೂ ಮಾಡಿಲ್ಲ ಈ ತರ ಎಲ್ಲ. ಸೊ ಫಾರ್ ದ ಫಸ್ಟ್ ಟೈಮು ನೈಟ್ ಟೈಮು, ಸಂಜೆ ಟೈಮ್, ಅದು ಮನೆಯವರೆಲ್ಲ ಫ್ಯಾಮಿಲಿಯೆಲ್ಲ ಸೇರ್ಕೊಂಡು ಆಚೆ ಹೋಗ್ತಾ ಇದೀವಿ. ಅಂದ್ರೆ ಒಂಥರ ಚಾಟ್ಸ್ ತರ ತಿನ್ಕೊಂಬರಕ್ಕೆ. ಚಾಟ್ಸ್ ತರ ಅಂದ್ರೆ ನಮ್ಮ ನೆಲಮಂಗಲದಲ್ಲಿ ಏನೋ ಅವರೇ ಬೇಳೆ ಮೇಳೆ ಅಂತ ಏನೋ ಅವರೇ ಬೇಳೆ ಮೇಳ ಅಂತ ಏನು ನಡೀತಿದ್ದಂತೆ. ಸೊ ಅದಕ್ಕೋಸ್ಕರ ಎಲ್ಲ ಫುಡ್ಡು ಇದಾಕಿರ್ತಾರೆ, ಫುಡ್ಡು ಟೆಂಟ್ ಥರ. ಅಲ್ಲಿಗೆ ಹೋಗ್ಬಿಟ್ಟು ಎಲ್ಲಾರ್ದು ಮನೆಯವ್ರದೆಲ್ಲ ಎಕ್ಸ್ಪೀರಿಯನ್ಸ್ ತಗೊಂಡು ಹೆಂಗಿರ್ತದೆ ತಗೊಂಡು ತಿಳ್ಕೊಂಬರಕ್ಕೆ ಹೋಗ್ತಾ ಇದೀವಿ. ಎಲ್ಲರೂ ಓದ್ತಾ ಇದೀವಿ ಮನೆಯಲ್ಲ. ನಮ್ಮ ನರಸಮ್ಮಜ್ಜಿ ನಮ್ಮ ಬಿಟ್ಟು ನರಸಮ್ಮಜ್ಜಿ ಇಲ್ಲ. ಸೊ ಹಂಗಾಗಿ ಎಲ್ಲರೂ ಓದ್ತಾ ಇದೀವಿ. ನೋಡೋಣ ಅಲ್ಲಿ ಹೆಂಗಿರ್ತದೆ ಅಂತ ತಿಳ್ಕೊಂಡು ಒಳಗೆ ಕಂಟಿನ್ಯೂ ಮಾಡೋಣ. ಎಲ್ಲ ಬೈಕಲ್ಲಿ ಹೋಗ್ತಾ ಇದೀವಿ, 3 ಬೈಕ್ ಅರೇಂಜ್ ಮಾಡಿದ್ದೀವಿ ಗೈಸ್. ಇವಾಗ ನಾನು ನನ್ನ ತಂಗಿ ಈ ಕಡೆ ಇಸ್ಕೊಂಡು ಹೋಗ್ತಾ ಇದ್ದೀವಿ. ಮೂರೊಂದು ಒಂದು ಇಸ್ಕೊಂಡು ಸ್ವೀಟ್ರಿ ಕನ್ನಡಿಗ ಅಂತ ನೋಡ್ರಿ ಗೈಸ್. ಫೋನ್ ನಮ್ಮ ನೆಲಮಂಗಲದ ಅವರೇ ಬೇಳೆ ತಿಂಡಿ ಮೇಳಕ್ಕೆ ಬಂದಿದ್ದಾಯಿತು. ನಮ್ಮ ಅಪ್ಪ, ನಮ್ಮ ಅಮ್ಮ, ಮತ್ತೆ ನಾಗೇಶಣ್ಣ, ನಮ್ಮ ಅಜ್ಜಿ ಇನ್ನೂ ಬರೋದಾಗ ಅವ್ರೆ ಕಳೆದೋಗ್ಬಿಟ್ಟವ್ರೆ. ನಾನು ನನ್ನ ತಂಗಿ ಕರ್ಕೊಂಡು ಫುಲ್ಲು ಜೋಶ ಬಂದ್ಬಿಟ್ಟೆ. ಈ ಕಡೆ ಮೇಳ ನಡೀತೈತೆ, ಆ ಕಡೆ ನಾಟಕ ನಡೀತೈತೆ. ಬಟ್ ನಾಟಕಕ್ಕೆ ಎಷ್ಟು ಜನ ಅವ್ರು ಗೊತ್ತಿಲ್ಲ, ನಾಟಕಕ್ಕೂ ಜನ ಅವರೇ. ಬಟ್ ಇದಕ್ಕೆ ಪೂರ್ತಿ ಕ್ರೌಡ್ ಇರೋಂಗೈತೆ. ನೋಡಬೇಕು ಗೈಸ್ ಹೆಂಗೈತೆ ಅಂತ. ಒಳಗಡೆ ಗೊತ್ತಿಲ್ಲ, ಒಳಗಡೆ ಹೆಂಗೈತೆ ಅಂತೇನೋ ಗೊತ್ತಿಲ್ಲ. ಬಟ್ ಕ್ರೌಡ್ ಅಂತೂ ಸಿಕ್ಕಾಪಟ್ಟೆ ಐತೆ. ನೋಡಬೇಕು ಹೆಂಗೇನಂತ ಗೊತ್ತಿಲ್ಲ. ಅಪ್ಪ ಬರೋವ್ರಿಗೆ ವೆಯ್ಟಿಂಗು. ನಮ್ಮ ಅಪ್ಪ ಮಿಸ್ ಆಗ್ಬಿಟ್ಟವ್ರೆ. ನಾವು ನಿಮ್ಮ ಎಲ್ಲ ಅಲ್ಲಿ ಹುಡ್ಕಾಡ್ತೀವಿ, ನೀವು ಹಿಂಗೆ ಬಂದಿದ್ದೀರಾ ಗೈಸ್. ನಾವು ಆ ಕಡೆ ಬಂದಿದ್ದೀವಿ, ಇವ್ರು ನೋಡ್ರಿ ಇಲ್ಲಿ ಬಂದ್ಬಿಡೋ ನೋಡಿ ಗೈಸ್. ಇವರು ನಾವು ನಿಮ್ಮನ್ನು ಅಲ್ಲಿ ಹುಡ್ಕಾಡ್ತಾ ಇದ್ದೀವಿ. ನಾನು ನಿಮ್ಮನ್ನು ಯಾಕೆ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ನಾವು ನಿಮ್ಮನ್ನು ಅಲ್ಲಿ ಹುಡ್ಕಾಡ್ತಾ ಇದ್ದೀನಿ. ಆ ಕಡೆಯಿಂದ ಬಂದ ಕಿರಣ ಫೋನ್ ತೆಗಿಲಿಲ್ಲ ಗೈಸ್. ಕಿರಣ್ ಕರೆದೆ ಫೋನ್ ಮಾಡಿ ಬರಲ್ಲ ಅಂತ. ಅವ್ನು ಅಡ್ರೆಸ್ಗಿಂತ ಹೊಡೋದ ಸ್ವಾಮಿ ಅವನು. ಆಗ ಎಲ್ಲ ಮುಗಿತೆ ನಿಮ್ಮದು? ಮುಗಿಸ್ಬಿಡ್ರಾ? ನಾವು ಇವತ್ತು ಬರ್ತಾಯಿದ್ದೀವಿ ಇನ್ನು. ಚೆನ್ನಾಗಿದೆ ಅಲ್ಲ? ಖುಷಿ ಆಯ್ತಕ್ಕ? ಚೆನ್ನಾಗಾಯ್ತಾ? ಸರಿ ಆಗ ನಾವು ಹೋಗ್ತೀವಿ ಗೈಸ್. ನಮಗೆ ಸುಜಾತ ಕೊಡಕ್ಕೆ ಡಿಫ್ರೆಂಟ್ ಟೈಪ್ಸ್, ಡಿಫ್ರೆಂಟ್ ಫ್ಲೇವರ್ ಇಲ್ಲಿ. ಎಷ್ಟು? 1/4 kg 100 ಎಲ್ಲ ಆಲ್ ಐಟಮ್ ಸೇಮ್ ರೇಟ್. ಸೇಮ್ ಐಟಮ್ ಯಾವ್ದು ಬೇಕು ನಿಮಗೆ? ಡಿಫ್ರೆಂಟ್ ಉಪ್ಪಿನಕಾಯಿ. ನನಗೆ ಎಲ್ಲ ಉಪ್ಪಿನಕಾಯಿ ಎಲ್ಲಿ ಇದು ಮಂಜಾ, ಹಾಂ ಇದು ಹಲಸಿನಕಾಯಿ ನೋಡು. ಬೇಡಪ್ಪ ಅಂತು. ಇಷ್ಟು ಉಪ್ಪಿನಕಾಯಿ ವೆರೈಟಿ ಅಂತಲೇ ಗೊತ್ತಿರಲ್ಲ ನನಗೆ. ತಗೊಮ್ಮ ಬೆಳ್ಳುಳ್ಳಿ ಟೇಸ್ಟ್ ನೋಡಮ್ಮ ಗೈಸ್. ನಮ್ಮ ಬೆಳ್ಳುಳ್ಳಿ ಉಪ್ಪಿನಕಾಯಿ ಟೇಸ್ಟ್ ತೋರಿಸ್ತೀನಿ. ಒಂಚೂರು ಜಾಸ್ತಿ ಬರ್ತದಲ್ಲ ಇದು. ಗಾರ್ಲಿಕ್ ಚಟ್ನಿ ತಗೋ. ಮಸಾಲಾ ಡೋಸಾ, ಪೂರಿ, ಚಪಾತಿ. ಆಯ್ತು ಆಮೇಲೆ ಇಡಿಯಮ್ಮ ಕೈಯ ಸೂಪರ್ ಟೇಸ್ಟ್. ಮಾಕಮ್ಮ ಇರಿ ಚೆನ್ನಾಗಜ್ಜಿ. ಅಪ್ಪ ಅದು ಲಾಸ್ಟ್ ತಿಂದೆ. ಯಾಕೆ ಟೇಸ್ಟ್ ಏನಾಗದಣ್ಣ? ಬೆಳ್ಳುಳ್ಳಿ ಎಷ್ಟು ತಗೊಂಡು ಬೆಳ್ಳುಳ್ಳಿ ಮೆಣಸಿನಕಾಯಿ. ಬೆಳ್ಳುಳ್ಳಿ ಮೆಣಸಿನಕಾಯಿ ಆಯ್ತು. ಉಪ್ಪಿನಕಾಯಿ ಡಿಫ್ರೆಂಟ್. ನೀನು ಟ್ರೈ ಮಾಡ್ತೀನಪ್ಪ ಎಲ್ಲರೂ? ಬೇಡವಾ ನಿಮಗೆ? ಯಾಕಪ್ಪ ಇನ್ನೇಂಗೆ ಬಂದ್ರ ನೀವು ಗೈಸ್? ಇವೆಲ್ಲ ಏನಂತಾನೆ ಗೊತ್ತಿದೆ ಇವೆಲ್ಲ. ಇವೆಲ್ಲ ಪಾನ್ ಐಟಮ್ ತಾನೇ? ಪಾನ್ ತಾನೇ ಇವೆಲ್ಲ? ಏನು ಈ ಥರ ಯಾವಾಗ ಟ್ರೈ ಮಾಡ್ತೀನಿ ನೀನು? ಇವೆಲ್ಲ ಏನೇನು ಅಂತಾನೆ ಗೊತ್ತಿಲ್ಲ ನಮಗೆ ಗೈಸ್. ಏನೇನೋ ವೆರೈಟಿ ಕಣ್ಣಿಂದ ನೋಡೋಕ್ಕೆ ಆನಂದ. ಏನದು? ಅಡಿಕೆನಾ? ಮಿಂಚ ಚೆನ್ನಾಗೈತಾ? ನಡಿ ಹಂಗಾರೆ. ಬೇಡ ಅಂದ್ರೆ ಓಯ್ ಅಪ್ಪ ಕರೆ ಮೇಲೆ ಹಿಂದೂ ಅಪ್ಪ ಮಾಡ್ಸೋಣ. ಏನು ಬಿಡ್ಬೇಕು. ಓಯ್ ಎದೈತಾ ಬಣ್ಣ ನಿಂದಿನ ಮೆಚ್ಚ ಮಾಡ್ಕೊಂಡೇನೈತೆ ಅಪ್ಪ. ನಿಂದು ಅಮ್ಮ ಈ ಥರ ಫೋಟೋ ಅಂತ ಮಾಡ್ಸೋಣ. ಈ ಥರ ನೀನು ಫೋಟೋ ಕೊಡ್ಬೇಕು ಅವ್ರಿಗೆ. ಅಪ್ಪ ರೆಡಿ ಮಾಡ್ಕೊಳಕ್ಕೆ ಎಲ್ಲೋ ಫೋಟೋ ಅಂತ ನೋಡು. ಮಾಡಿಸ್ತಾರ ಹ್ಞೂ ಆ ಥರ ಮಾಡಿಸಿ ಕನ್ನಡದಲ್ಲಿ. ನೀನು ಎಳೆಯ ಮಗಳದು. ನೀನು ಬೇಕಂತ ಏನು ಮಾಡ್ಸ್ಕೊಂತೀನಿ ನೋಡ್ತಾಳೆ. ಇವಾಗ ಯಾವ್ದಾದ್ರು ಕಣ್ಣು ಹಾಕ್ತಾಳೆ. ತಾಣ ಇವಾಗ ಏನು ಬೇಜಾರು ತಲೆ ನನಗಿಲ್ಲ. ಅವಣ್ಣ ನೋಡಿ ಏನು ಮಾಡ್ತದೆ ಗೈಸ್. ನಮ್ಮ ಸಂಘಾಲಿ ಬಿಟ್ಬಿಡ್ತಾವ ಅಣ್ಣ. ನೀನು ಯಾರು ಗೊತ್ತಿಲ್ಲ ನನಗೆ ಗೈಸ್. ಇಲ್ಲಿ ನನ್ನ ತಂಗಿಗೆ ಇಷ್ಟ ಆಗತ್ತಾರ ಬಳೆ ಸಿಗ್ಲಿವಂತೆ. ಹೌದಾ? ಇವಾಗ ಇಲ್ಲವೂ ಬೇಡವಾ ನಿಮಗೆ? ಬೇಡವಾ ಗೈಸ್? ಇದು ಇಷ್ಟ ಆಗೈತೆ, ಸೈಜ್ ಆಗ್ತಾ ಇಲ್ಲ. ಎಷ್ಟು ಸೈಜ್? 2.6 ಸೇಮ್ ಕಲರ್ ಅವೇ ಅವಳ ಹತ್ರ. ನೀನು 2.4 ನಾಳೆ ತರ್ತೀರಾಕ? ನಾನು ನಾಳೆ ತರ್ತಾರೆ ಬೇಡ ತಾಯಿ, ತಲೆ ಕಷ್ಟ ಮಾಡ್ಕೊಡು ಗೈಸ್. ಅಣ್ಣ ನೋಡ್ರಿ ಇಲ್ಲಿ ನಮ್ಗೆ ಇಡೀ ಗ್ಯಾಂಗ್ ಇಲ್ಲ. ಇಲ್ಲಿ ಫೋಟೋ ನೋಡ್ತಾ ಇದೀವಿ. ಅಣ್ಣ ತಿನ್ನ ಅಲ್ಲಿಂದ ಅದು ಮಾಡಕ್ಕೆ ಹೋಯ್ತಿ. ಏನದು? ಪೊಟ್ಯಾಟೋ ತಗೊಂಡ ಎಲ್ಲರೂ ನೋಡೋಣ. ಹಾಂ ತಗೋಣ. ಇವಾಗ ಲಾಸ್ಟ್ ತಗೋಣ. ಎಲ್ಲ ನಾವು ಕನ್ನಡದಲ್ಲಿ ಕೇಳೋಣ. ಮೊಹಮ್ಮದ್ ಬೇಡ. ಅಲ್ಲಿ
50 ರೂಪಾಯಿ ಕಣ ಪಟಾಕಿ ಮಿಸ್ಟರು 80 ರೂಪಾಯಿ ಮಾಡ್ತಾರೆ ಇಲ್ಲಿ. ಅಯ್ಯೋ ಬಾರಮ್ಮ ಇಲ್ಲ ಬೇಡ ಮಾರಬೇಡ ತಣ ಇರು ತಗೊಂಬರಮ್ಮ. ಹೆಂಗ ಕೆಜಿ ಹೆಂಗಂತಣ ಏನಕ್ಕೆ ಎಷ್ಟಿಗೆ ಇಚ್ಚಿಕ್ ಬೇಡಿ ಏನಂಗಂತೆ ಅರ್ಧ ಕೆಜಿ 130 ನಾಳೆ ಮಾಡ್ತಾ ಇದ್ಕಿದ್ಬಿಡಿ ಸರ್ ಇದ್ಕಿದ್ಬಿಡಿ. ಯಾವಾಗ ಮಾಡ್ತೀವಿ ನಾಳೆ, ಹಾ? ಹಾಂ ಅಣ್ಣ ಯಾವ ಸೈಡ್ ಅಣ್ಣ ಬೆಳೆದಿರೋದು ಇದು ಸೀಸನ್ ಇಲ್ವಲ್ಲ ಅಲ್ಲ ಗೊತ್ತು ಎಲ್ಲಿ ಬೆಳಿತಾರೆ ಇದನ್ನ ನಮ್ಮ ಕಡೆ ಚಿತ್ರದುರ್ಗ ವಯಸ್ಸು ಇಲ್ಲಿ ಇಕ್ಕಿರೋ ಇಷ್ಟು ಪೂರ್ತಿ ಎಲ್ಲ ಕೈಯಾಗೆ ಇಟ್ಕೊಂಡು ತಗೊಂಡಿರೋದು ಫ್ಯಾಮಿಲಿ ಪೂರ್ತಿ ಹಾಕೊಂಡ್ಬಿಡ್ತೀವಿ ಬಿಸ್ನೆಸ್ಗೆ ಎಲ್ಲ ಇಸ್ಕಾಕೆ ಲೇಬರ್ಗ ಓಹೋ ಹೆಂಗೆ ಕೆಜಿ ಬಿಡ್ಸಕ್ಕೆ ಅವ್ರಿಗೆ ಕೆಜಿ 15 ರೂಪಾಯಿ ಕಾಯಿ ಕಿಚ್ಬಿಟ್ಟು ಈ ಥರ ಮಾಡ್ಕೊಡೋಕ್ಕೆ. ಹಾಂ ಥ್ಯಾಂಕ್ಸ್ ಅಣ್ಣ. ವಯಸ್ಸು ಅವರೇ ಬೆಳೆ ಹಾಂ ಹಾಂ ವಯಸ್ಸು ಅವರೇ ಬೆಳೆ ಮೇಳದಲ್ಲಿ ಅವರೇ ಬೆಳೆ ದಂಡಿದ ಇದು ಏನು ತಗೋಣ ಇದು ಪುಟ್ಟಿನಾ ಎಷ್ಟಣ್ಣ ಅದು 120 ಇದು 100 ಇವಾಗ ಸೆಕೆಂಡ್ ಕೊಟ್ಟಿದ್ದು 100 ಫಸ್ಟ್ ಕೊಟ್ಟಿದ್ದು 100 ಅದು ಕೊಡ್ಲಿ ಯಾವ ಚೆನ್ನಾಗಿದೆ ಫಸ್ಟ್ ಕೋಟಿ ಯಾವ್ದಣ್ಣ ಫಸ್ಟ್ ಕೋಟಿ ಯಾವ್ದು ಹೇಳ್ರಿ ಸೂಫ್ಲೆ 100 ರುಪೀಸ್ 120 120ನಾ ಎಷ್ಟು ಅಣ್ಣ ಇಲ್ಲೇ ತಿನ್ನಕ್ಕೆ ತಗೋಣ ಕನ್ನಡಿಂದ ಗಂಜಿಯಿಂದ ಮಾಡಿ ಇಲ್ಲೇ ತನಕ ತಗೊಂಬಿಡೋಣ 1 ತಗೊಳಮ್ಮ ನೀನು ಅಜ್ಜಿ ಬನ್ನಿ ಸರ್ ಸ್ಯಾಂಪಲ್ ಟ್ರೈ ಮಾಡಿ ಕಾಯಿಗೆ ಅಪ್ಪ ಕೊಡು ಹಾಂ ನಾನೇನು ತಗೊಳ್ಳೋಣ ಇನ್ನೇನು ಮಾಡೋಕ್ಕಾಗಲ್ಲ. ವಯಸ್ಸು ಇದೊಂದು ಏನು ಐಸ್ ಕ್ರೀಮ್ ಇರ್ಬೇಕಿದು. ತಗೊಳಪ್ಪ ನೀನು ತಾಯಿ ಇನ್ನೊಂದು ಕೊಡೋಣ ಹಾಂ ಹಾಂ ಏನಂತ ಚೆನ್ನಾಗಿದಾ ಏನಿದು ಬಯಸಿ ಇದು ಕೋಕೋ ಸೂಫಿ ಅಂತ ಏನಣ್ಣ ಇದು ಕೋಕೋನಟ್ ಇಂದನಾ ಎಲ್ಲ ಕೋಕೋನಟ್ ಗಂಜಿ ಮಲಾಯಿ ಎಷ್ಟು ಚೆನ್ನಾಗಿ ಸೂಪರ್ ಅದೇ ಎಲ್ಲ ಕೋಕೋನಟ್ ಸೂಫಿ ಇಂದ ಚೆನ್ನಾಗಿದ್ದೇನಪ್ಪ ಚೆನ್ನಾಗಿದ್ದೇನಂತ ಚೆನ್ನಾಗೈತಾ ಹೆಂಗದೆ ಚೆನ್ನಾಗೈತಾ ದೋಸೆ ಇದ್ದಂಗದ ಮುದ್ದೆ ಇದ್ದಂಗಿಲ್ಲ ಅಂತ ಅಲ್ಲ ದೋಸೆ ಏನು ಹೇಳು ಎಳ್ನೀರು ಕೊಚ್ಬಿಟ್ಟು ದೋಸೆ ಇರ್ತಾರಲ್ಲ ಒಳಗಡೆ ಹೆಂಗೈತೆ ಅಂತದೆ ಅಮ್ಮ ಒಳ್ಳೆ ಕ್ಯಾಂಡಿದು. ಸೂಫಿ ಕೋಕೋನಟ್ ಸೂಫಿ ಹಾಂ ಕೋಕೋನಟ್ ಸೂಫಿ ಹೇಳು ಚೆನ್ನಾಗಿರ್ಬೇಡ ಜನ್ಮಕ್ಕಜ್ಜಿ ಸಾಕು ನೀನು ಚೆನ್ನಾಗಿದೆ ಸಾಕು ಮುಗೀತು ಈಗ ಏನು ಗೊತ್ತಾಗಲ್ಲ ನಿಮ್ಮ ಮಗಳಿಗೆ ಟೈಮ್ ಕೇಳು ಇನ್ಮೇಲೆ ಗೊತ್ತಾಗ್ತದೆ ನಿಮ್ಮೇ ಓದತ್ತದ ತಿನ್ಮೇಲೆ ಗೊತ್ತಾಗ್ತದೆ ಅದೇನ ಯಾಕೆ ಮಂಗ ಗೊತ್ತಿ ಜನ ಸೇರ್ತದೆ ಬಂದೆ ನೀನು ಮನೆಯಾಗಿದ್ದಾಗೆ ಕಾಳಿ ಮನೆ ಇದ್ದಾಗ ಫುಲ್ ಇವಳು ರಗಡ್ ರಾಣಿ ಇಲ್ಲಿ ಬಂದ್ರೆ ಫುಲ್ ಟುಸ್ ಪಟಾಕಿ ಜನ ನೋಡ್ತೀನಿ ಭಯತದ ಯಾಕಾಗದೆ ಮತ್ತೆ ಯಾಕೆ ಹಂಗ ಸೈಲೆಂಟ್ ಹೋಗ್ಬಿಟ್ಟಿದ್ದಿ ನೋಡ್ಕೊಂಡು ಹೋಗ್ತಿರ್ಬೇಕು ಅಲ್ಲೇ ನಿಂತ್ಕತ್ತಿ. 5 ನಿಮಿಷ ಪಕ್ಕ ಅದು 5 ನಿಮಿಷ ಮನೆಗೆ ಮಟ್ಟೆ ಇತ್ಯಾ ಬೇಡ ತಗೋಣ ಇದು ಆಡೋ ಜನ ಕೊಡ್ತಂತೆ ಆಡ್ತೀಯಾ ನೋಡಿದ್ರೆ ಎಷ್ಟು ರೂಪಾಯಿ ಅಣ್ಣ ಒಂದ್ಸಲಿ ನಿಮ್ಮ ಚಾನ್ಸ್ಗೆ ಹಾಂ 100 ರೂಪಾಯಾ ನೋಡಿ ಎಲ್ಲಾರು ಹೊಡೆದಿಂದ 100 ರೂಪಾಯಿ ಅಂತೆ ಇನ್ನಾದ್ರೆ ವಿನ್ನರ್ ಏನು ಕೊಡ್ತೀರಾ 200 ರೂಪಾಯಿ ಲೋಟ ಕೊಡಿಬೇಕು ಲೋಟ ಕೊಡಿ ಏನೋ ದಪ್ಪ ಹಾಕ್ಬೇಕು ನಿಂತ್ಕೊಂಬರ ದಪ್ಪ ಹಾಕಿದ್ರೆ ಒಂದೇ ಇಟ್ಗೆನೆ ಅಲ್ಲ ಮೂರು ಚಾನ್ಸ್ಗೆ ಹೌದಾ ಹಾಂ ಹೊಡಿತೀಯಾ 100 ರೂಪಾಯಿ ಅಂತೆ ನೋಡು ಹೆಂಗೆ ಅದು ತೋರಿಸಿ ಒಂದು ಇಟ್ಟು ತೋರಿಸಿ ಹೆಂಗಿರ್ಬೇಕು ಅಂತ ಹೇಳೋ ಎಲ್ಲ ಲೋಟಗಳು ಕೆಳಗೆ ಬಿಡ್ಬೇಕು ಬಿಡ್ಬೇಕು ಸ್ವಾಮಿ. ಹಂಗೆ ಬಿಡ್ಬೇಕು ಆ ಟೇಬಲ್ ಮೇಲೆ ಇದ್ರೆ ಪರವಾಗಿಲ್ವಾ ಲೋಟ ಬಿಡ್ಸಕ್ಕೆ ಟೇಬಲ್ ಮೇಲೆ ಇದ್ರೆ ಪರವಾಗಿಲ್ಲ ಟೇಬಲ್ ಮೇಲೆ ಮನೆ ಕಮ್ಮಬೇಕು ಹಾಂ ಹಂಗೆ ಮಾಡ್ಲಾ ಮಾಡು ಎಷ್ಟು ಒಂದು ಎಲ್ಲಿ ಲೋಟಕ್ಕೆ ಎಸೆಯೋದು ಇದಾ 100 ರೂಪಾಯಾ ಅದು ವಿನ್ ಆದ್ರೆ ಏನು 200 ರೂಪಾಯಿ ಡಬಲ್ಲು 3 ಬಾಲು ಆಡ್ತೀಯಾ ಆಡ್ತೀಯಾ ನೋಡೋದಿರ ಹೆಂಗಾಡ್ತಾರೆ ಅಂತ ನೀವು ಹೊಡಿರಿ ಅಣ್ಣ ಹೊಡೆದ ಅಯ್ಯೋ 100 ರೂಪಾಯಿ ಹೋಯ್ತು ಬೇಕಾ ಆಟ ಬೇಕಾ ಇದು ಆಟ ಬೇಕಾ ಅಣ್ಣ ಇದು ಬಿಡ್ಬೇಕು ಸ್ವಾಮಿ. ಎಲ್ಲ ಬಿಡ್ಬೇಕು ಸಮಯ ಬೇಕಾ ಬೇಡವಾ ಅದೇ ವಡೆ ತಿನ್ಕೊಂಡೋಗಿ ಬರ್ಜಿತಕ್ಕ ವಡೆ ತಿನ್ಕೊಂಡೋಗಿ ಬರ್ಜಿತಕ್ಕ ವಡೆ 100 ರೂಪಾಯಿ ಅಮ್ಮ 100 ರೂಪಾಯಿ ಹೋಯ್ತಾ ಅಪ್ಪ ಟ್ರೈ ಮಾಡ್ತದೆ ಅಪ್ಪ ಟ್ರೈ ಮಾಡ್ತೀನಪ್ಪ ಮುಗಿಯತ್ತೈತು. ನ್ಯಾಕಲ್ಲ ಅದು ಮಾಡಕ್ ಆರ ಅಂದ್ರೆ ಅವ್ರು ಇಟ್ಕೊಂಡಿರೋರು ಅದು ದಬಾಕೆ ಮಾಡೋದಂತ ಎಲ್ಲ ಹಿಂಗೆ ಮನೆಗೆ ಮುಖಂತೆ ಎಲ್ಲ ಬಿಡ್ಬೇಕು. ಎಲ್ಲ ಬಿಡ್ಬೇಕು ಆಡ್ತೀವಿ ಒಂದೊಂದ್ಸರಿ 100 ರೂಪಾಯಿ ಅಷ್ಟೇ 100 ರೂಪಾಯಿ ಎಷ್ಟು ಕಣಪ್ಪ 100 ರೂಪಾಯಿ ಎಷ್ಟು ಹೊಡಿಬೇಕಂತೆ
ಅಣ್ಣ 6 ಚಾನ್ಸಲ್ಲಿ 5 ಹೊಡಿಬೇಕಂತೆ ನೋಡೋಣ. 6 ಚಾನ್ಸಲ್ಲಿ 5 ಹೊಡಿಬೇಕಂತೆ. ಏ ಗುರಿ ಕಾಣ ಮೈನು. ಲೋಟನೇ ವಾಸಿ. ಗುರಿ ಕಾಣ ಒಂದ್ಸರಿ ನೋಡೋಣ. ಅಮ್ಮ ಅಮ್ಮನಿಗೆ ನಾನು ಕೂತ್ಕೊಳಲ್ಲಪ್ಪ. ನಾನು ಟ್ರೈ ಮಾಡೋಣ ಬರೋಣ. ಗುರಿ ನೋಡೋಣ. ಬಲೂನ್ ಹೊಡೆಯಲ್ಲ ಅಂತಿದ್ದಪ್ಪ ಅಂತಿದ್ದ. ನನಗೆ ಬ್ಯಾಡ್ಲು ಬೇಡ ಅದು. ಏನಮ್ಮ ನೀವೇ ಆಡ್ರಿ. ವಯಸ್ಸು ಇವ್ರು ನುಗ್ದು ಗೋದಾದ ಅಮ್ಮ ನಿಂತ್ಕೊಂತಾನಿಲ್ಲ ಒಂದ್ ಜಾಗದಲ್ಲಿ. ಅಯ್ಯೋ ಗರ್ರ ಗರ್ರ ತಿರ್ಗಿ ತಲೆ ಸುತ್ತ ಬಂದಂಗ ಬರೋದು. ನಾ ಮನೆಗೆ ತಂದಿದ್ದೀನಿ ಬಾ. ತಂದಿದ್ದೀನಿ ಸ್ಕೂಲ್ಸು. ಕೂತ್ಕೊಳಕ್ ಆತದ. ಅದೊಂದು ಆಡೋಣ. ನಾನ್ ಬರಲ್ಲಪ್ಪ. ನಾನ್ ಬರಲ್ಲ ನೋಡು. ನೀವು ನಾನ್ ಬರಲ್ಲಪ್ಪ. ನೀವು ಚಿಕ್ಕ ಚಿಕ್ಕ ಮಕ್ಳು ಅಷ್ಟೇ ಕಾಣ ಅಣ್ಣ. ಚಿಕ್ಕ ಚಿಕ್ಕ ಮಕ್ಳು ಕಾಣ. ಜಂಪಿಂಗ್ ಮಾಡ್ಸೋಣ ಬಾ. ಯಾವ್ದಾರ ದೊಡ್ಡ ಅದು ಚಿಕ್ಕ ಮಕ್ಳೇನೆ. ಹೆಂಗ್ ಕೇಳ್ತೀನಿ ನೋಡಿ ನೀನು. ದೊಡ್ಡವ್ರು ಇದು ದೊಡ್ಡವ್ರು ಆಡ್ಬೋದು ಕಣ ಇದನ್ನ. ಆಡ್ಬೋದಲ್ವಾ? ದುಡ್ಡು ಜಾಸ್ತಿ ಸಿಕ್ಕಿರ್ತಾರೆ. ಅದೇನ ಯಾವ್ದನ್ನ ಚಿಕ್ಕ ಮಕ್ಳು ಅಷ್ಟೇ ಕಾಣ ಅದು. ಎರಡು ನಿಂಗೆ ಗೊತ್ತಾಗಲ್ಲ. ಯಾವ್ದೇ ಕಾರಣಕ್ಕೂ ಬಿಡೋದು ದೊಡ್ಡವ್ರನ್ನ. ಚಿಕ್ಕ ಚಿಕ್ಕ ಮಕ್ಳು ಅಷ್ಟೇ. ಅದು ಇಷ್ಟು ವರ್ಷದಿಂದ ಒಳಗಡೆ ಅಂತ ಇರ್ತದ ಅವ್ರಿಗೆ. ಅದಕ್ಕೆ ಮಾತ್ರ. ಅದೇನ ಪುಸ್ ಅಂತಿದ್ರು. ನೋಡಪ್ಪ ಅಮ್ಮನ ಇದು ನಾಡ್ತೀಯಮ್ಮ. ನಾನೆಲ್ಲೂ ಆಡಲ್ಲ. ನನ್ ತಲೆ ಸುತ್ತ ಬಂದಂಗ ಇದು ತಿರುಗಿಸೋದು ಅದು ಗೊತ್ತ. ಅದು ಬಿಡಲ್ಲ ಕಣ. ಚಿಕ್ಕ ಮಕ್ಳು ಕಾಣ ನಿಂಗೆ ಗೊತ್ತಾಗಬೇಡ. ನೀನ್ ಮಾಡ್ಕೊಂಬಂದಿದ್ದಲ್ಲ ಬೆಳಗ್ಗೆ. ಸಿಹಿ ದೋಸೆಗೆ 100 ರೂಪಾಯಿ ಅಂತೆ ಒಂದು ಕೈ. ಆ ಒಡೆತನ ನಡಿ ಡಿಫ್ರೆಂಟ್ ನೋಡಿ. ಅವರೇ ಬೆಳೆ ಒಡೆನ ಎಲ್ಲ 10 ಇಲ್ಲೇ ಅಮ್ಮ ಕರ್ಕಂಡಿ. ಎಲ್ಲ 100 ರೂಪಾಯಿ ಡ್ರಾಮ. ಎಲ್ಲ 100 ರೂಪಾಯಿ ಡ್ರಾಮ. ಹನುಮಕ್ಕಜ್ಜಿ ಕೇಳಪ್ಪ ಏನಾದ್ರು ಬೇಕಂತ. ಹನುಮಕ್ಕಜ್ಜಿ ಏನ್ ಬೇಕು ಕೇಳು. ಓಡಬೇಡ ನುಗ್ನುಗಂಗೆ. ಗೊತ್ತಿ ಉಚ್ಕೊಂಡು ಮುದೆ ಹೊಡಿಬೇಡ. ಅಯ್ಯೋ ಒಳ್ಳೆ ಕಥೆ ನೀನು. ಒಳ್ಳೆದಾಯ್ತು. ಆ ಕೃಷ್ಣ ಪರಮಾತ್ಮನ ಮುಂದೆ ಇವೆಲ್ಲ ಏನ್ ಮಾಡ್ಕೊಂಡಿ ನಡೆಯಲ್ಲ ಮೇಲೆ. ಅಣ್ಣ ತಗೋಣ ಇಲ್ಲಿ. ಅಲ್ಲ ಈಗ ತಗೊಳ್ರಿ ಒಡೆನ. ಕೃಷ್ಣ ಪರಮಾತ್ಮನ ಮುಂದೆ ಇವೆಲ್ಲ ಏನ್ ಮಾಡಿ ಬಡಿ ಗೋಲಿನ. ಯಾರು ಕೃಷ್ಣ ಪರಮಾತ್ಮ? ಯಾರು ಕೃಷ್ಣ ಪರಮಾತ್ಮ? ಮುದ್ದೆನಾ? ಚೆನ್ನಾಗಿದೆ. ನೀವು ಚೆನ್ನಾಗಿದ್ದೀರಾ? ಏಯ್ ಥ್ಯಾಂಕ್ಸ್ ಅಕ್ಕ. ಆಯ್ತಾ ನಿಮ್ಗೆಲ್ಲ ಮುಗಿಸ್ತ್ರಾ? ಗೈಸ್ ನನ್ನ ತಂಗಿ ಮದುವೆಗೆ ಇದನ್ನ ಎಷ್ಟು ಮಾಡಿಸಿ ಬಿಸಾಕಾರೆ ಒಂದು ತಂದಿಲ್ಲ. ಇಲ್ಲಿ ಕಾಸು ಕೊಡ್ತೀನಿ ಬಂದಿದ್ದೀವಿ ಇದನ್ನ ಕಡೆ ಕ್ಯಾಂಟೀನ್. 10 ಗಂಟೆ ಆಗ್ಲಿಲ್ವಾ? 10 ಗಂಟೆ ಆದ್ಮೇಲೆ ತಗೊಂಡು ಇನ್ನೇನು ಹೆಂಗಣ ಇದು ಹಿಂಗೆ ಮಾಡ್ಕೊಟ್ರು. ದೂರ್ಕಂಡಪ್ಪ. ಏನು ಮಾಡ್ತಾರೆ ಅಂತ ಹೊರಗೆ. ಅಲ್ಲೇ ಇಕ್ಕಿದ್ದೀನಿ. ಮಾಡಿ ಜಲ್ದಿ. ಯಾರ ಅವನು? ಅಲ್ಲಿ ಬರಬೇಕಾ? ಬರಮ್ಮ ಇಲ್ಲೇ ಅಂತ ಬರಮ್ಮ. ಸ್ಟ್ಯಾಂಡ್ ಇದೆ ಫೈನಲಿ. ಎಲ್ಲ ಬಿದ್ದೋಯ್ತಾ ಇದೆ. ತಿನ್ನಜಿ ತಿನ್ಕಡಜಿ ಇದನ್ನ. ಆಯ್ತೇನಮ್ಮ ಮಗ ತಗೋಣ ಜಲ್ದಿ. ಓಹೋ ಅದು ಫ್ರೈ ಮಾಡ್ತಾ ಇದ್ದೀರಾ? ನೀವು ಬೇಕಾ ಬೇಡ ನಾವೇ ತಿನ್ಕೋಣ. ಚಿಕ್ಕ ಬೇಕಾ ಬೇಡವೋ? ತಾಯಿ ತಿನ್ನಮ್ಮ ನೀವು. ತಾಳೆ ತಿನ್ಕೋಣ ನೋಡಿ ಎಲ್ಲ ಕನಕ್ತಾ ಇದೆ ನೋಡು. ತಳಜಿ ಹೋಗಿ ತಿನ್ನಜಿ ನೀನೇ. ಅವ್ರಿಗೆ ಬೇಡವಂತೆ ಹೋಗಿ ತಿನ್ನಜಿ. ಗೈಸ್ ಇವರಿಬ್ರು ಇಲ್ಲೇನೋ ಫೋಟೋ ಮಾಡ್ತಾವ್ರೆ. ಅವ್ರ ಪಾಡಿಗಾರ 3 ಜನ ಲವರ್ಸ್ ಮಾಡ್ತಾರೆ. ತಿಂದ್ರಿ ನೀವೇ ತಿನ್ಕೊಳ್ರಿ. ಅವ್ರ ಪಾಡಿಗಾರ ತಿನ್ಕೊಂತಾರೆ. ನೀವೇನಾದ್ರು ಮಾಡ್ಕೊಳ್ರಿ. ನಾವೀಗ ಗೊತ್ತಿಲ್ಲ ಏನು ಕೇಳಂಗಿಲ್ಲ ನೀವು ನಮ್ಮನ್ನ. ನಾನು ಫ್ರೆಂಡ್ ಸ್ಟುಡಿಯೋದಲ್ಲಿ ಆಲ್ರೆಡಿ ಕಟ್ಟೋಣೆ ಮಾಡ್ಬಿಡ್ತೀನಿ ಬಾ. ನಿಂದು ನಿಮ್ಮ ಯಜಮಾನ್ರದ ಗೈಸ್ ಇಲ್ಲಿ 1/2 ಗಂಟೆ ಮೇಲೆ ಆಗ್ತದಂತೆ ಒಂದು ಫೋಟೋ ಮಾಡ್ಸಕ್ಕೆ. ಸುಮ್ಮನೆ ಸೊ ಅಂದ್ಬಿಡ್ತೀವಿ 9 ಗಂಟೆ ಆಗೋಯ್ತು. ಹೊಸಗಳ ಬಾಕ್ಲ ಬಿದ್ದಾವೆ. ಏನೋ ತಿನ್ಕೊಂಡು ಹೋಗ್ತೀವಿ ಇವಾಗ. ಹಣ್ಣು ಹೋಗಿ ಕಡಿ ಜಲ್ದಿ ಬೇಗ. ಗೈಸ್ ನಮ್ಮ ಅಮ್ಮ ಫಿಕ್ಸ್ ಆಗ್ತೀನಿ ರೀ. ಬಟ್ ನಮ್ಮ ಅಮ್ಮ ಸೈಜ್ ಯಾವುದು ಹಿಡಿತಾನೆ ಇಲ್ವಲ್ಲ. ಏನೋ ಚಿಕ್ಕ ಹೋವೆ ಏ ನಿನ್ಗೇನೆ ಅದು ಹಾಕೊಂಡು ನೋಡೋ ಸಲ ಇಲ್ಲಿ ಬಿಡು ನಡಿ ಹಾಕೊಂಡಿ ಬೇಕಾ. ವಸಂತ ಇದಾಗ್ತಾನೆ ರೀ. ಪಕ್ಕ ಡೈಲಿ ಹೊಡೆಯೋದಾಗ ಇದಲ್ವಾ. ಈಗ ಬರಮ್ಮ ಇದಾಕಣಮ್ಮ. ನಿನ್ ಪಕ್ಕ ನೀನು ರೋಸ್ಟ್ ಮಾಡ್ತಿಲ್ಲ ಅಪ್ಪನ್ನ. ರೋಸ್ಟ್ ಮಾಡೋರು ಈ ಥರ ಹಾಕಂತಾರೆ. ನೋಡಿ ಚೆನ್ನಾಗಿ ಕಾಣ್ತೀನಿ ನಡಿ ಹಾಕಂಡಿ. ಗೈಸ್ ಇವ್ರಿಗೆ ಇದೆಲ್ಲ ಏನು ಗೊತ್ತೇ ಇಲ್ಲ ಗೈಸ್. ಫಸ್ಟ್ ಟೈಮ್ ಕರ್ಕೊಂಬಂದಿದ್ದೀನಿ. ಎಲ್ಲ ಒಂಥರ ಮಂಕ್ ಆಗೋವರೆ. ಇಲ್ಲಿಂದ ಮುಗಿಸ್ಕೊಂಡು ಏನು ತಗೊಂಡಿಲ್ಲ ಏನೋ ಮಾಡಲಿ. ಇವಾಗ 9 ಗಂಟೆ ಆಯಿತು. ಮನೇಲಿ ಅಡುಗೆ ಮಾಡೋಕ್ಕಾಗಲ್ಲ. ಸೀದಾ ಇಲ್ಲಿ ಏನಾರು ಹೋಟ್ಲ ಕೊಡಿಸ್ಕೊಂಡು ಕರ್ಕೊಂಡೋಗ್ತೀನಿ. ನೋಡಿದ್ದೆ ಹೆಣ್ಮಕ್ಕಜ್ಜಿ ಮಸಾಲೆ ದೋಸೆ ಕೊಡ್ತೀನಿ ನಿನಗೆ. ನೀನೇನು ತಿನ್ನಲೇ ಇಲ್ಲ ಇಲ್ಲಿ. ನಿಂಗೆ ಸರಿ ಅನ್ಸಲ್ಲಲ್ವ ಇದೆಲ್ಲ? ನಮ್ಮಂಥವ್ರಿಗೆಲ್ಲ ಇದೆಲ್ಲ ಅನಿಸ್ತಿಲ್ವಾ? ನಮ್ಮಂಥವ್ರಿಗೆಲ್ಲ ಅಲ್ಲ ಇದು. ಏನು ನಮ್ಮಂತ ತಾಣಕ್ಕಾಗಲ್ಲ. ಗೈಸಿಲ್ ಒಬ್ರನ್ನ ಕೇಳಿದೆ ಫಸ್ಟ್. ಹಾಂ ಗೈಸಿಲ್ ಒಬ್ರು ಪರ್ಸನಲ್ ಮೀಟ್ ಮಾಡಿ ಕೇಳಿದೆ. ಇವರು 15 ದಿವಸ ಕ್ಯಾಂಪ್ ಅಂತ. ಇದು 15 ದಿವಸ ಕ್ಯಾಂಪಿಗೆ ರೆಂಟೇ 60,000 ಕೊಡ್ಬೇಕಂತ. ಇವರು ಒಂದೊಂದು ಶಾಪ್ ಅವರು ಈ ಥರ ಟೆಂಟ್ ಹಾಕೊಂಡಿರೋದಕ್ಕೆ. ಸೊ ಅದಕ್ಕೋಸ್ಕರ ರೇಟೆಲ್ಲ ಜಾಸ್ತಿ ಮಾಡೋರು ಇವರು. ಏನು ಮಾಡೋದು? ಅವ್ರು 60,000 ಕಟ್ಬೇಕು ಅಂದ್ರೆ ಅವ್ರು 60,000 ಪ್ರಾಫಿಟ್ ಹುಟ್ಟಿಸ್ಬೇಕಲ್ಲ ಅದು ಹೇಳ್ರಿ. ಅದಕ್ಕೋಸ್ಕರ ದುಡ್ಡೆಲ್ಲ ಜಾಸ್ತಿ ಇಟ್ಕೊಂಡವ್ರೆ. ಅವರು ಪರವಾಗಿಲ್ಲ ಒಂಥರ ಮಜಾ ಮಾಡಿ ಚೆನ್ನಾಗಿರ್ತದೆ. ಬಟ್ ಅವರೇ ಬೇಳೆ ಮೇಳ ಅಂತ ಇಕ್ಕವ್ರೆ. ಅವರೇ ಬೇಳೆಯಲ್ಲಿ ಅಷ್ಟೊಂದು ವೆರೈಟಿ ಇಲ್ಲ ಇಲ್ಲಿ. ಬಟ್ ಈ ಥರ ಶಾಪಿಂಗ್ ಮಾಡೋದು ಚೆನ್ನಾಗಿದೆ. ಸಣ್ಣ ಸಣ್ಣ ಐಟಮ್ಗಳು ಮನೆಗೆ ಏನಾದರೂ ಈ ಥರ ತಿನ್ನವು ಜಾಸ್ತಿ ಇದೆ. ಅವರೇ ಬೆಳೆ ಬಿಟ್ಟು ಬೇರೆ ಎಲ್ಲ ಜಾಸ್ತಿ ಏನೇ ನಾವೇ. ಬಟ್ ಅವರೇ ಬೆಳೆದು ವೆರೈಟಿ ಇಲ್ಲ. ಅದಕ್ಕೆ ಇಲ್ಲೊಂದು ಮಸಾಲೆ ದೋಸೆ ಅಂಗಡಿ ಐತೆ. ಫಾರ್ ದ ಫಸ್ಟ್ ಟೈಮು ಹೋಟೆಲ್ ಕರ್ಕೊಂಡು ಮಸಾಲೆ ದೋಸೆ ಕರ್ಕೊಂಡು ಹೋಗ್ತೀನಿ. ಯಾರಿಗೂ ಕೊಡ್ಸ್ಕೊಂಡೆ ಕರ್ಕೊಂಡು ಹೋಗ್ತೀನಿ.
ಓಯ್ ನಾಗೇಶ್ ಅಣ್ಣ ಊಟ ಇದೇ ಹೊಟ್ಟೆ ಹೋಗೋಣ. ಇನ್ನೇನು ಗೊತ್ತಾ ಬೆಸ್ಟ್ ಇದೆ, ಬೇರೆ ಕಡೆ ಎಲ್ಲೂ ಜಾಗ ಸರಿ ಇಲ್ಲ. ಇದಕ್ಕೆ ನೀವು ಇಷ್ಟೊತ್ತಿಗೆ ಬಿಡ್ರಾ ಇವಾಗ ಗೊತ್ತಾಗ ಕತ್ತುವರೆ ಆಗ್ತದೆ ಡಿಸ್ಕೌಂಟ್ ಮಾಡಿ ನಾನು ಸಾಂಬಾರು ಹೆಂಗೆ ಕಾಸ್ಕೊಡ್ಬೇಕಂತೀರಾ? ನಾವು ಅದಕ್ಕೆ ನಾವು ಓದ್ತೀವಿ ನೋಡಿ ಇಲ್ಲಿ ಗೈಸ್ ನಾನೇ ಸರ್ವರ್ ಮಾಡ್ಬೇಕು ಇವಾಗ. ಸರ್ವಾಗಿ ಒಂದ್ಸಲಿ ಮಾತ್ರ ಒಬ್ರು ತಂಡ ಕೊಡ್ತೀನಿ, ಎರಡು ಕೈ ನಾನು ಕೊಡ್ತೀನಿ. ಯಾರಾದ್ರೂ ಒಬ್ರು ತಗೊಳ್ರಿ. ಇಡೀ ಲೈಫಲ್ಲಿ ಫಸ್ಟ್ ಟೈಮು ನಮ್ಮ ಇಡೀ ಫ್ಯಾಮಿಲಿನೆಲ್ಲ ಕರ್ಕೊಂಬಂದು ಈ ಥರ ಹೋಟ್ಲ ತಿಂತಿರೋದು. ಯಾವತ್ತಾದ್ರೂ ನಮ್ಮ ಜೀವನದಲ್ಲಿ ಹೋಟ್ಲು ಬಂದು ಈ ಥರ ತಿಂದಿರೋ ನೈಟಲ್ಲಿ. ಇಷ್ಟು ವರ್ಷ ಆಗೋದು ಮದುವೆ ಆಗಿ 25 ವರ್ಷ ಆಗಿದೆ, 24 ವರ್ಷ ಪಿಕ್ಚರ್ ನೋಡ್ಕೊಂಡು ಹೋಗೋ ರಾತ್ರಿ ಅದ್ಬಿಟ್ಟಾಕು ನಾವೆಲ್ಲ ಜೊತೆಗೆ ಮಕ್ಕಳು ಗಂಡೆ ಎಲ್ಲ ಅಣ್ಣ ಇಡೀ ನಮಗೆ ಇಷ್ಟರಲ್ಲೇ ಪಿಕ್ಚರ್ ಬೇಕಲ್ಲ. ಅವತ್ತು ಏನು ತಿಂದ್ರಮ್ಮ ನೀವು? ಏನೂ ಇಲ್ಲ. ಕರೆಕ್ಟಾಗಿ ಹೇಳು. ಹೇಳಪ್ಪ, ನೀನು ಹೇಳು. ನಮ್ಮ ಇಡೀ ಜೀವನದಲ್ಲೇ ಈ ಥರ ಬಂದು ಯಾವುದೂ ತಿಂದಿಲ್ಲ. ಸೂಪರ್ ಮಾಡಿದ್ದೀರಾ? ಹಾಂ ಹೇಳ್ತೀನಿ, ಪಕ್ಕ ಹೇಳ್ತೀನಿ. ಹಂಗಾರೆ ತಿಂದ್ರೆ ರಿವ್ಯೂ ಕೊಡ್ಬೇಕಂತೆ. ನನ್ನ ತಂಗಿ ಆರ್ಡರ್ ಮಾಡವಳೆ. ತಳಕಂದಿಂದು ಎಲ್ಲರೂ ಇದನ್ನು ಬಿಡೋಕೋಬೇಡ, ರಿವ್ಯೂ ಹೇಳ್ಬೇಕಂತ. ಹೆಂಗೆ ತಗೊಳ್ಳಿ ಸಿಕ್ಕೇ ಕೊಟ್ಟಿಲ್ಲ ಗೈಸ್. ರೆಸ್ಟೋರೆಂಟಾಗಿ ಎಷ್ಟೇ ಕೊಡ್ತೀನಿ ನೀವು, 200 ರೂಪಾಯಿ ಕೊಟ್ಟರೆ 150 ರೂಪಾಯಿ ಕೊಡ್ರಿ. ಲೋಕಲ್ ಗೋಬಿ ತಿಂದ ಟೇಸ್ಟ್ ಬರೋಲ್ಲ ಇದ್ರಿಗೆ. ಹಾಂ ಹ್ಞೂ ಅಂತ ಗೊತ್ತಿರೋ ಮುಂಚೆ ತಾಂಡಿದ್ವಿ. ಹೆಂಗಸು ಬರೀ ಮನೆಗೆ ಅಷ್ಟೇ ಅಡುಗೆ ಮಾಡೋಕ್ಕಿರೋದು, ಬರೀ ಗಂಡಸು ಯಾವಂತೆ ಒಟ್ಟು ಒಳಗೆ. ಗೈಸ್ ನೋಡ್ರಿ, ಎಷ್ಟು ದಿವಸ ನೀವು ನೋಡಲ್ಲ ನಾನು ವ್ಲಾಗಲ್ಲಿ ಈ ಥರ ಎಲ್ಲ ತಿಂದಿರೋದು. ಅದು ನೈಟ್ ಊಟಕ್ಕೆ. ಅದು ನಮ್ಮ ಹಳ್ಳಿ ಕಡೆ ಇದ್ದವ್ರು ನೀವಿಬ್ರು ನಮ್ಮೂರಾಗ ನೋಡೋಣ ನೋಡಿ ಕೆಲವು ಕೇಳ್ತಾರೆ ನಿನ್ನ. ನಾವು ಹೆಸರು ಹಂಗೆ ಯಜಮಾನ್ರ ಪಕ್ಕ ಓದ್ಕೊಂಡು ಹೋಟ್ಲಿಗೆ ಹೋಗಿ ತಿಂದಂಗೆ ಅದೇ ನೈಟ್ ಹೊತ್ತು ಊಟ ಕೇಳ್ತಾರೆ. ಹೋಟ್ಲಿಗೆ ಹೋದಂಗೆ ಅದೇ. ನೆಕ್ಸ್ಟ್ ರೆಸ್ಟೋರೆಂಟ್ಗೆ ಕರ್ಕೊಡ್ತೀನಿ ನೀರು, ಬೆಂಗಳೂರಲ್ಲಿ ದೊಡ್ಡ ರೆಸ್ಟೋರೆಂಟ್ಗೆ. ಮನೆಗೆ ಅಡುಗೆ ಮಾಡೋಕೆ ಬಾರತ್ತೆ ಅಂದ್ಬಿಟ್ಟು ನೀನು ಹೋಟ್ಲು ಬಿಡ್ಕೊಂಡಿದ್ದೀವಿ. ಹೋಟ್ಲಿಗೆ ಇರು ನಿಂಗೆ ಅದಿರೋ ಹಿಂಗೆ ಹೋಗ್ಬಿಟ್ಟು ಆ ಮನೆಗೆ ಅಜ್ಜಿ ಮುಂದೆ ಹೇಳ್ಬಿಡು, ಹೇಳ್ತೀನಿ. ಅಜ್ಜಿ ಪಾಠ ತಾಂಡಿಲ್ವ ಅದಕ್ಕೇನೆ ನರಸಮ್ಮಜ್ಜಿಗೆ? ನಮಗಜ್ಜಿ ಮಸಾಲ ತಿನ್ನಬೇಕಾ? ಎಲ್ಲರೂ ಮುಗೀತು, ಊಟ ಆಯಿತು. 9:30 ಆಯಿತು. ದನ ಕಟ್ಬೇಕು ಬಾಕ್ಲಾಗವೆ. ನಮ್ಮ ನರಸಮ್ಮಜ್ಜಿಗೆ ಒಂದು ಊಟ ತಾಂಡಿದ್ದಾಯಿತು. ಎಲ್ಲರೂ ಊಟ ಇಲ್ಲೇ ಮಾಡ್ಕೊಂಬಿಟ್ಟು, ಅಜ್ಜಿಗೂ ಊಟ ಇಲ್ಲೇ ತಾಂಡಿದ್ದೀವಿ. ಇವಾಗ ಸೀದಾ ಮನೆಗೆ ಹೋಗ್ಬಿಟ್ಟು ದನ ಕಟ್ಬಿಟ್ಟು ಎಷ್ಟು ರಿವ್ಯೂ ಕೇಳೋಣ ಬರ್ರಿ. ಹೆಂಗಿತ್ತು ಅಂತ ಫಸ್ಟ್ ಟೈಮ್ ಆಚೆ ಬಂದಿರಲ್ಲ, ಈ ಆಚೆ ಬಂದು ರಿವ್ಯೂ ಕೇಳೋಣ. ತಾಯಿ ನೀನು ಅಂಜದೆ ಬಾ. ಮನೆ ತಕ್ಕ ಬಂದು ನನ್ನ ಫ್ರೆಂಡ್ ಹತ್ರ ಇಸ್ಕೊಂಡು ಗಾಡಿನ ಕೊಟ್ಟೆ ಅವನಿಗೆ ಕೊಟ್ಬೋದು. ನನಗೆ ನಮ್ಮ ಅಮ್ಮ ಅದೇ ಡ್ಯೂಟಿ ಜಾಯ್ನು. ನಾಯ್ಕೆ ದನ ಏನು ನಾರ್ಮಲ್ ಟೈಮ್ ಏನೇನೆ 9:15, ಡೈಲಿ 9:15 ಕಟ್ತಿರೋದು. ಅವರಿಬ್ಬರು ಬ್ಯುಸಿ ದನ ಕಟ್ಟಕ್ಕೆ ಅಷ್ಟೇ. ಅಪ್ಪ ಅಮ್ಮ ನೋಡು, ಬೆಳಗ್ಗೆವರೆಗೂ ಹಂಗೆ ಕೂತ್ಕೊಂಡು ಹಂಗೆ ಕೂತ್ಕೊಳ್ಳುತ್ತೆ. ನೀನ್ ಬರೀ ಇವತ್ತು ಪೇಟೆ ಸುತ್ತಿದ್ದೆ ಆಯ್ತು, ಪೇಟೆ ಸುತ್ತಿದ್ದೆ ಆಯ್ತು, ಏನದು ಆಯ್ಕಲ್ ತಿಂದಿದ್ದೆ ಆಯ್ತು. ಇಡೀ ದಿನ ಆಯ್ಕಲ್ ತಿಂದಿದ್ಯಾ? ತಡಿಯ, ಇಡೀ ದಿನ ಆಯ್ಕಲ್ ತಿಂದಿದ್ಯಾ? ಅಪ್ಪ ಕಣ್ಣೇನಾದ್ರು ಜಾಸ್ತಿ ಆಗಿರೋ ಅವಾಗ? ಕಣ್ಣು ಜಾಸ್ತಿ ಆಗಿದ್ರೆ ನಾನು ಹೇಳ್ತಾ ಇದ್ದೀನಿ, ಮನೆಗೆ ಹೋಗಿ ಇಟ್ಟು ನಾನು ನಡಿಯಮ್ಮ ಅಂದ್ರೆ ಆಗಲ್ಲ. ಎಲ್ಲ ನೀನೇ ಡ್ರಾ ಮಾಡ್ತಿ. ಅಲ್ಲ ಕಣ್ಣು ಹುಟ್ಟಿಸ್ತ್ಯಾ? ಏನ್ ಮಾಡ್ತಾವ ಅಲ್ಲಿ? ಕಣ್ಣು ಹುಟ್ಟಿಸ್ತೀಯ? ನಮ್ಮದ್ರಾಗಿರೋದು ಪಕ್ಕಕ್ಕೆ ಇನ್ನೊಂದು ಬರೋದು. ಕರೆಕ್ಟು. ಹೆಂಗಿತಮ್ಮ? ಚೆನ್ನಾಗಿತ್ತು. ಅವರೇ ಮನೆ. ನೀನು ಹಾಸ್ಪಿಟ್ಲಿಗೆ ನಾವು ಹೋಗಿರೋ ಹಾಸ್ಪಿಟ್ಲ್ ಹೆಸ್ರೇನು ಇವತ್ತು? ನಾನು ಹೇಳ್ಕೊಟ್ಟಿದ್ದೀನಿ ತಾನೇ, ಹೇಳು. ಏನಂತ ಹೇಳು, ಹೇಳಪ್ಪರ ಇನ್ನೊಂದ್ಸರಿ ಹೇಳು. ಎಲ್ಲ ಹೇಳ್ಬಿಡ್ಲಿ. ಹೇಳ್ತೀನಿ. ಇವತ್ತು ಆಗಿದ್ದು ಹೇಳ್ತೀನಿ. ಅದೇನು ಅವರೇ ಬೇಳೆ ಪರ್ಸೇನ್ ಅದು ಅದಲ್ಲ, ಹಾಸ್ಪಿಟಲ್ ಹೆಸರು ಹೇಳಕ್ ಬರಲ್ಲ. ಓದಿದ್ರಿ ಹೇಳಿ. ಈಗ ಹೇಳಿದ್ನಲ್ಲ, ಏನಂತ ಅಲ್ಲಿ ದನ ಮೇಸವಾಗ ಹೇಳಿದ್ನಲ್ಲ, ಜ್ಞಾಪನ ಮೆಟ್ಲ ಹಾಸ್ಪಿಟಲ್ ಅಂತ. ಯಾವ್ದು? ಮೆಟ್ಲ ಆಸ್ಪತ್ರೆ. ಕರೆಕ್ಟ್. ಮೆಟ್ಲ ಆಸ್ಪತ್ರೆ. ಇವಾಗ ಇದೆಲ್ಲ ಅವರೇ ಬೆಳೆ ಬೆಳೆದು ಹೆಂಗಿತ್ತು ಅಂತ? ಅದೇನು ಅವರೇ ಬೆಳೆದು ಏನು? ಸರಿ, ಏನೇ ತಿಂದೆ ಅವರೇ ಬೆಳೆ ಮೇಳದಲ್ಲಿ? ಏನ್ ತಿಚ್ಚಪ್ಪ ಗಬ್ಬ 300 400 10 5 ಯಾವ ಇಲ್ಲ. ಪುಕ್ಷಟ್ಯಾರಮ್ಮ 100 200 ಆಮೇಲೆ ಬಾಲಸೆಯ ಒಂದು ಯೋಚಿಲಿಲ್ಲ, ಜಡ್ಕಂಡ ಮಡಿಕಂತಾನೆ. 10 ಸಲ 1000 ಆಯ್ತು ನೋಡು. ಅವ್ನು ತಲೆ 10 ಜನ ಎಸ್ತ್ರೆ ಅವ್ನು ಬಡಿಯಂಗಿಲ್ಲ.
ಪುಡ್ಕನ ಬೀಳಲ್ಲ ಕಣವು ಬೀಳಲ್ಲ ಅವು. ಅದು ಮ್ಯಾಗ್ ಇಟ್ಟಿದಾರ ನೋಡವ್ರು ಎಷ್ಟು ಹುಷಾರವ್ರೆ. ಅವ್ ನೀ ಹಂಗೆ ಹೊಡಿ, ಬೀಳಲ್ಲ. ಹಿಂಗ್ ಹೊಡೆದ್ರೆ ಇದೊಂದ್ ಲೈನ್ ಪೂರ್ತಿ ಬೀಳುತ್ತೆ, ಹಿಂಗ್ ಹೊಡೆದ್ರೆ ಮ್ಯಾಲಿನ ಲೈನ್ ಹೋಗುತ್ತೆ, ಒಂದಾದ್ರೂ ಉಳ್ದೇ ಉಳಿತೈತೆ ಅದು. ಲಾಸ್ಟ್ ನೋಡ್ದೆ ಅವ್ನು ಒಂದೇ ಒಂದು. ಅದ್ ಬಿಡಾಕೋ ಹೆಂಗ ಸಾಚೆ ಹೋಗಿದ್ದು. ಆಮೇಲೆ ತಡಿ ಏನೇನ್ ತಿಂದೆ ಹೇಳು. ಇದೊಂದು ಅದೇನಂತಾರ ಅದಕ್ಕೆ ಸಕ್ಕರೆ ಮಿಠಾಯಿ. ಏನ ಸಕ್ಕರೆ ಮಿಠಾಯಿ ತಿಂದೆ. ಕಾಟನ್ ಕ್ಯಾಂಡಿ. ಕಾಟನ್ ಕ್ಯಾಂಡಿ ತಿಂದಿದ್ಯಾ. ಆಮೇಲೆ ನೆಕ್ಸ್ಟ್ ಮಸಾಲೆ ದೋಸೆ. ಮಸಾಲೆ ದೋಸೆ ಲಾಸ್ಟ್. ಅದಕ್ಕಿಂತ ಮೊದ್ಲು ನೋಡು ಅದೇನ ಕಟ್ಟಿದ್ದು ಐಸ್ ಕ್ರೀಮ್. ಇದು ಅಲ್ಲ ಕೊಕೊನಟ್ ಪುಡಿಂಗ್ ತಿಂದ. ಅವೆಲ್ಲ ತಿಂದು ಪಳಗಿದ್ದೀನಿ ನೀನು. ಬಾಂಬೆ ಮಿಠಾಯಿ ಅನ್ನಮ್ಮ ಅದಲ್ಲ ಬಾಜೆ. ನಿನ್ ಹುಡ್ಕೊಂಡ್ ನಾವ್ ಹೋಗಿದೀವಿ, ನೀನು ನೋಡಿದ್ರೆ ಅಲ್ಲಿ ಇಲ್ವೇ ಇಲ್ಲ ನೆಲಮಂಗಲದಾಗೆ. ದಿವಸ ಮನೆಗೆ ಇದ್ದಿದ್ದು ಬೇಜಾರು ಬರೋಡಕ್ಕೆ ತಲೆನೋವು ಅಂತ. ನನಗಂತೂ ತಲೆನೋವು ಹಿಂಗ್ ಬಂತ ಹೆಂಗಸ್ತು. ನೀವು ಇದ್ದೇ ಹೋದ ಹೋಗಿ ಮನೆಗೆ ಹೋಗಿ ಟಿಕೆಟ್ ತಗೋ ಹೋಗಿ ಜಾಗ ಖಾಲಿ ಮಾಡು. ಹಿಂಗಸ್ತು ನಿಂಗೆ ಫಸ್ಟ್ ಟೈಮು. ನಿಂಗೆ ಇವೆಲ್ಲ ಲೆಕ್ಕಂದ್ರೆ ಹೆಸರು ಸುಟ್ಬಿಟ್ಟೋಡಿದ್ದೀನೆಲ್ಲ. ನಿಂದು ಫಸ್ಟ್ ಟೈಮು. ನಾನು ಅದ್ರೊಳಗೆ ಓಡಾಡಿದ್ದೆ ಫಸ್ಟ್ ಗಣಪ. ಇವಾಗ ಕೂಡ ಬೇಟೆಗಳ ಓಡಾಡಿದ್ದೀನಿ. ಹೆಂಗಿತ್ತು? ಚೆನ್ನಾಗಿತ್ತು. ಪೈಸಾ ಏನೋ 10 ರೂಪಾಯಿ 20 ರೂಪಾಯಿ ಇಲ್ಲ ಬಹು. 100-200 ಎಷ್ಟು ಕಟ್ಟಿದ್ರೆ ನಮ್ದು? ಅವ್ರು ಬಾಡಿಗೆ ಎಷ್ಟು ಕಟ್ತಾರ ಅವಕ್ಕೆ? ಇವಾಗ ನಾವೆಲ್ಲ ಆಚೆ ಹೋಗಿ ಎಷ್ಟು ಆಯ್ತು ಹೇಳು? 2,500 ರೂಪಾಯಿ ನೋಡಿ. ಗ್ಯಾರಂಟಿ 2,500 ಆಯ್ತು. ಹೋಗಪ್ಪ. ಅದೇನು ಒಂದ್ 3 ಕಿಟ್ ಉಂಡೋಗಾಗ್ಲಿಲ್ಲ. ಕೊಟ್ಟು ದಂಡ ದುಡ್ಡ. ಅದೇ ಗೈಸ್ ಅಪರೂಪ ಕರ್ಕೊಂಡು ಹೋಗಿ ಗೈಸ್. ಯಾವತ್ತು ಇಡೀ ಜೀವನದಾಗ ಇರಲಿಲ್ಲ, ಜೀವನದ ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇನೇನೆ. ಎಲ್ಲ ಹೋಗಿದ್ದೀನಿ ಹುಡ್ಕಂತ ಎಲ್ಲ ಹೋಗಿದ್ದ. ನೀನು ನಾವು ಬಂದ್ ನೋಡೋಷ್ಟಲ್ಲಿ ನೀನೆಲ್ಲ ಹೋಗಿದ್ದೆ? ಮನೆಗಿರ್ಲಿಲ್ವಾ ಇವ್ರು ಅವ್ರ ಮನೆಗ. ಅದೇ ಕಣವ, ನೀನು ಸಾಯಂಕಾಲ ಹುಡ್ತಾ ನೀವು ಎಲ್ಲ ಬಿಟ್ಟು ಮನೆಯಿಂದ ಜಾಗಗಳು ಬಿಡು ತೆರಳಿ ನಿನ್ನ ಎಲ್ಗೋಂತ ತೆರಳಿ ನಿನ್ಗೆ. ಏ ಇಲ್ಲ ಲೇಟಾಗಿ ಬಂದೈತೆ ಅದು. ಅದೇನು ಹೇಳಿದ್ದು. ಬಂದೆ. ಬಸ್ ಎಷ್ಟು ಗಂಟೆ ಬಂದಿದ್ದು? 9 ಗಂಟೆ. ಹಿಂಗೆ ಹೋಗುವಂತ ಹೇಳಿದ್ರು. ನಮ್ಗೆ ಫೋನ್ ಮಾಡ್ಸಕ್ಕೆ ಹೋಗೈತೆ ಅದು. ನಿಮ್ ತಾತ ಹೇಳಿದ್ದು. ನಾನು ದೇವ್ ಮಾಡಿಕೊಂಡು ಫೋನ್ ಮಾಡಿ ನಿಮ್ ತಾತ ಸರಿ ಆಯ್ತು. ಎಲ್ಲ ಒಟ್ಟಗೆರೆ ಫೋನ್ ಮಾಡ್ಸೋಣ ಎಲ್ಲರೂ ತಿಳ್ಕೊ. ನಾವೆಲ್ಲ ಎಲ್ಲ ಮೀಟಿಂಗ್ ಹೋಗಿದ್ದೀನಿ ಹಬ್ಬದಿಂದ ನಿಮ್ ಬಿಟ್ಟು. ತಾತ ಹೇಳಿದ್ದು. ನೀನು ಬಂದಿರೋ ಚೆನ್ನಾಗಿರೋದು. ನೆಕ್ಸ್ಟ್ ಟೈಮ್ ನಿಮ್ಮಿಂಗ್ ಮುಂದಾಗ ಅಣ್ಣ ಬಟ್ಲು ಬಿಟ್ಕೊಳ ನಾನು ಕ್ರಾಸ್ ಮಾಡ್ಕೊಳ್ಳೋ ಮುದ್ದೆ ಮಾಡ್ಕೊಂಡು ಸೈಡಿಗೆ ವಾಲ್ಸವ ವಾಲ್ಟಿ ಮಾಡೋ ಕಡಿಕೋ. ಕೆಳಗಡೆ ಫಂಕ್ಷನ್ ಅದ ಅಲ್ಲಿ ಹೋಗಿದ್ದ ನೀನು. ಸಾಂಬಾರ ಅದ್ರಾಗೆ ಹಾಕ್ಬೇಕಾಜಿ. ಫಂಕ್ಷನ್ ಎಲ್ಲೂ ಹೋಗ್ಲಿಲ್ಲ. ಪೇಟ್ ತಮಗೆ ತಾಯಿ ಬಟ್ಲು ತಗೋತೈ. ಓಯ್ ಬಟ್ಲು ಇಕ್ಕಿದ ಬೇಳೆ ಮೇಳ ಕೇಳಿಸೋದಿಲ್ಲ ಅವ್ಳಿಗೆ. ಬಟ್ಲು ತಮ್ಮ ಬಿಡ್ಕೊಂಬೈತೀನಿ ಸಾಂಬಾರ. ಸಂತೆ ತರ ಅನ್ನ ಬೇಕೇನು? ಅನ್ನ ಬಸ್ಸಾರು ಇದೇ ತಿನ್ನಂಗ ಚೆನ್ನಾಗದೆ. ನಾವು ದೋಸೆ ತಿಂದು ಅಯ್ಯೋವೆಲ್ಲ ನಂಗೆ ಬೇಡಪ್ಪ. ಸಾಂಬಾರ್ ಅದು ಸಾಂಬಾರ್ ಇದು ಅದಕ್ಕೆ ದೋಸೆಗೆ ನಂಚ್ಕೊಳಕ್ಕೆ. ನಂಗೆ ಅವೆಲ್ಲ ತಿನ್ನಲ್ಲ ಕಣ. ಚಟ್ನಿನ ನಂಚ್ಕ ಮತ್ತೆ ಹಂಗಂದ್ರೆ. ಮೆಣಸಿನ್ಕಾಯಿ ಹಾಕಿರ್ತದೆ. ಯಾತದು ಹಾಕಿಲ್ಲ ತಿಂದು ಮಸಾಲೆ ದೋಸೆ ಅದು. ಪೇಷಂಟ್ಗಳು ಆಸ್ಪತ್ರೆ ಮಾಡೋದು ಅದು. ಆಸ್ಪತ್ರೆಗೆ ಇದಕ್ಕೆ ಇದಾಗ ಕೊಡ್ತಾರ ಹಸಿಮೆಣಸಿನ್ಕಾಯಿ ಹಾಕಿರ್ತದೆ. ಚಟ್ನಿ. ಹಸಿಮೆಣಸಿನ್ಕಾಯಿ ತೆಂಗಿನಕಾಯಿ ಚಟ್ನಿ ಅದು. ತೆಂಗಿನಕಾಯಿ ಚಟ್ನಿ ಅಜ್ಜಿ. ಗಾಯ್ಸ್ ಅಷ್ಟೇ ಗಾಯ್ಸ್. ಈ ವ್ಲಾಗ್ನ ಇವತ್ತಿಗೆ ಇಲ್ಲೇ ಎಂಡ್ ಮಾಡೋಣ. ಏನೋ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಕೊಡ್ಸೋಣ ಅಂತ ಕರ್ಕೊಂಡಿದ್ದು ಅಷ್ಟೇ. ನಾವು ಅಂದರೆ ಅಲ್ಲಿ ಇಲ್ಲಿ ಫ್ರೆಂಡ್ಸು ಕಾಲೇಜು ಗಿಲೇಜು ಅನ್ಕೊಂಡು ಓದ್ಲ ಹೊಡ್ಕೊಂಡು ತಿರ್ಗಾಡ್ತಾ ಇರ್ತೀವಿ. ಬಟ್ ಇವ್ರು ಏನೋ ಗೊತ್ತಿಲ್ಲ, ಫಸ್ಟ್ ಟೈಮ್ ಕರ್ಕೊಂಡು ಹೋಗಿದ್ದು. ಇವ್ರ ಜೊತೆ ಪ್ಲಾನ್ ಮಾಡ್ಕೊಂಡು ಹೆಂಗಸ್ತಾನ ನಿಮಗೆ? ನೀನು ಓದಾಡ್ತಿದ್ದಾನೆ ತಲೆ ಕಾಣಂಗಿಲ್ಲ. ನೀನು ಓದ್ತಾ ಇರ್ತಿದ್ದವ್ರಿಗೆಲ್ಲ ಓದ್ತಾ ಇರ್ತೀವಿ. ನೀವೆಲ್ಲ ಕೇಳಂಗಿಲ್ಲ ನಿಮ್ಮನ್ನ. ಇವರೆಲ್ಲ ನಮ್ಮ ಮನೆಗೆ ಒಂದು ಇಸ್ಕೋ ಇರಲ್ಲ ಗೈಸ್. ಅದಕ್ಕೋಸ್ಕರ ಏನೋ ಹೊಸ ಎಕ್ಸ್ಪೀರಿಯನ್ಸ್ ಕೊಡ್ಸೋಣ, ಹೊಸ ಅನುಭವ ಮಾಡ್ಸೋಣ ಅಂತ ಕರ್ಕೊಂಡು ಏನಾದ್ರು ಮಾಡಿಸ್ದೆ. ಬಟ್ ಅವ್ರಿಗೆ ಇಡೀ ಜೀವ ಇಲ್ಲೇ ಇತ್ತು ನಮ್ಮ ಮನೆಗೆ. ಕಾರಣ ಮನೆ ತವ ಏನಾಗೋಯ್ತು, ಹೊಸ್ಗಳು ಏನಾಗೋ. ಬಸವನಗುಡಿ ಇದಕ್ಕೆ ಹೋಗಿದ್ದಲ್ವಾ? ಕಡಲೆಕಾಯಿ ಪರ್ಸೆಗ ಇಲ್ಲಪ್ಪ, ನಾನು ಹೆಣ್ಮಕ್ಳಕಾಯಿ ಪರ್ಸೆಗ ನಾವು ಬಸವನಗುಡಿಗೆ ಹೋಗಿ ಹೋಗ್ತೀವಿ. ಆಮೇಲೆ ಅವರೆಕಾಳು ಮೇಳನೂ ಆತೈತೆ ಮಲ್ಲೇಶ್ವರಂದಾಗೆ. ಅಲ್ಲಿ ಹಲ್ಸಿನ ಮೇಳ ಏನಾದ್ರು ಇದ್ರೆ ಓದ್ತಾ ಇರ್ತೀವಿ. ಶನಿವಾರ ಭಾನುವಾರ ರಜೆ ದಿನ ಇದ್ರೆ. ನಮ್ಮನೆ ಏನು ಮಾತಾರಲ್ಲ, ಅದಕ್ಕೆ ಪ್ಲಾನ್ ಮಾಡ್ಕೊಂಡು ಕರ್ಕೊಳೋದು. ಬಟ್ ಅಲ್ಲಿ ಮನೆಗೆ ಹೋಗಿದ್ದೀನಿ. ನಮ್ಮ ಅಮ್ಮನ ಉಸಿರು ಜಲ ಇಲ್ಲೇ ಇದೆ, ಮನೇಲೇ ಇದೆ. ನಮ್ಮ ಅಮ್ಮನ ಜೀವ ಎಲ್ಲ ಇಲ್ಲೇ ಇದೆ. ಎಲ್ಲೋಗಿದ್ದೆ? ನಾವ್ ಅಲ್ಲಿ ಇವಾಗ ಹೋಯ್ತಲ್ಲ ಹೆಣ್ಮಕ್ಳಿಗೆ, ಅಲ್ಲಿ ಹೇಳು ನಮ್ಮ ಅಮ್ಮ ಹೆಂಗ್ ಮಾಡ್ತಾ ಇತ್ತು ಅಂತ. ಗೈಸ್ ಪೂರ್ತಿ ಇಲ್ಲೇನೆ ಹೊಸಗಳು ಏನಾಗೋದು, ಕರಗಳು ಏನಾಗೋದು, ಮನೆ ಬಾಕ್ಲಾಕೊಂಡ್ಬಿಟ್ಟಿದೀವಿ. ಅದ್ರಾಗೂ ಇನ್ನೊಂದ್ ಮೇನ್ ಪಾಯಿಂಟ್ ಏನಂದ್ರೆ ಅಲ್ಲಿ ಏನಾದ್ರು ತಿಂಡಿ ತಗೊಂಡ್ರೆ 100-200 ರೂಪಾಯಿ ಐತೆ, ತಗೊಳಕ್ಕೆ ಬಿಡ್ತಾ ಇಲ್ಲ. ಅಷ್ಟೊಂದ್ ಕಾಸು ಅಂತದೆ, ಬೇಡ ಅಂತದೆ. ಆಮೇಲೆ ನಿಂತ್ಕೊಂತಾನಿಲ್ಲ. ಆಮೇಲೆ ಜನ ಏನೋ ಅಲ್ಲ, ಇಲ್ಲಿ ಸ್ಟಾರ್ಟ್ ಆದ್ರೆ ಹಿಂಗ್ ರೌಂಡ್ ಆಗಿ ಬರೋದಿದೆ ಅದು. ಅಮ್ಮ ಹಿಂಗೆಲ್ಲ ನೋಡ್ಕೊಳ್ಳೋದಿಲ್ಲ, ಸರ್ರತ್ ಹೋಗಿ ಹಿಂಗ್ ಬಂದ್ಬಿಡೋದು.
ನಾವ್ ಇನ್ನಿಂದ ಹೋಗಿ ಏನಮ್ಮ ಹಿಂಗ್ ಬರ್ತೀಯ ಬಾ ಅಲ್ಲಿ ಅಥವಾ ವಾಪಸ್ ಕರ್ಕೊಂಬರೋದು. ಮುಂದೆ ಹೊಡೆಯೋದು ವಾಪಸ್ ಹೇಳ್ಕೊಂಬರೋದು. ಆಮೇಲೆ ಜನಗಳೆಲ್ಲ ನಿಂತ್ಕೊಂಡು ಸುತ್ತ ನಿಂತ್ಕೊಂಡ್ಬಿಟ್ರೆ 4 ಜನ ಇದ್ರೆ ಮಂಕಾಗೋತದ ಒಂಥರ. ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ, ರೆಸ್ಪಾನ್ಸ್ ಮಾಡೋಕೆ ಗೊತ್ತಾಗಲ್ಲ. ಯಾರು ಈ ಥರ ವಿಡಿಯೋ ನೋಡ್ತೀವಿ ಅಂತ ಖುಷಿ ಮಾತಾಡ್ಸಕ್ಕೋತಾರಲ್ಲ, ಒಂಥರ ತಲೆ ಕೆಟ್ಟೋತದ. ಮಾತಾಡ್ಸಿಕಬರಲ್ಲ, ಫುಲ್ಲು ಒಂಥರ ನಾಚ್ಕೊಂಡ್ಬಿಡ್ತದೆ. ಒಂಥರ ಮಾತಾಡೋದು ಇದು ಹೆಂಗ್ ಮಾತಾಡ್ಬೇಕು, ಅವ್ರನ್ನ ಹೆಂಗೆ ಮ್ಯಾನೇಜ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಸುಮ್ಮನೆ ಮಂಕ ನಿಂತ್ಕೊಂಡ್ಬಿಡ್ತದೆ, ಮಕ್ಕ ನಿಂತ್ಕೊಂಡ್ಬಿಡ್ತದೆ. ನಮಗೆ ಅಯ್ಯೋ ಏನು ಗೊತ್ತಾಗಲ್ಲ ಗೈಸ್. ನಮಗೆ ಹೊಸ್ದಾಗಿ ಎಷ್ಟು ನಮ್ಮ ಕ್ಲೋಸ್ ಸರ್ಕಲ್ ಅಂತ ಇರ್ತಿರ್ತೋ ಅದ್ರ ಜೊತೆ ಮಾತ್ರ ಫುಲ್ ಎಗರಾಡೋದು ಯಾರಾಡೋದು. ಅದು ಬಿಟ್ಬಿಟ್ಟು ಬೇರೆ ಹೊಸೊಬ್ರು ಬಂದು ಅಂದ್ಬಿಟ್ರೆ ಫುಲ್ಲು ಮಂಕು ಬ್ಲ್ಯಾಂಕು. ಆ ಥರ ಇರಲಿ ಪರವಾಗಿಲ್ಲ. ಏನೋ ಒಂಥರ ಹೊಸ ಎಕ್ಸ್ಪೀರಿಯನ್ಸ್. ಅವ್ರಿಗೆ ಏನು ಅನಿಸಿರ್ತದೋ ಗೊತ್ತಿಲ್ಲ. ಮುಂಚೆ ಆದರೆ ಬೇರೆ ಥರ ಟ್ರೈ ಮಾಡೋಣ. ಬಟ್ ಏನೋ ಬೇರೆ ಥರ ಟ್ರೈ ಮಾಡ್ತಂದ್ರೆ ಅದೇ ಇದೊಂದೇ ಪ್ರಾಬ್ಲಮ್ಮು. ಇಲ್ಲಿರೋಷ್ಟು ಆ್ಯಕ್ಟಿವ್ನೆಸ್ಸು ಇಲ್ಲಿ ಬರೋಂಥ ಡೈಲಾಗ್ ಡೆಲಿವರಿ ಅಲ್ಲೆಲ್ಲ ಬರೋಲ್ಲ. ಜಸ್ಟ್ ಒಂದು ಫೀಲ್ ಮಾಡಿಸ್ಬೇಕಷ್ಟೇ, ಹಿಂಗೆಲ್ಲ ಇರ್ತದೆ ಪ್ರಪಂಚ ಅಂತ ಅಷ್ಟೇ. ಅದೊಂದೇ ಉದ್ದೇಶಕ್ಕೆ ಮಾಡಿದ್ದು, ಬೇರೆ ಏನಿಲ್ಲ, ಚೇಂಜ್ ಇರಲಿ ಅಂತ. ಸೊ ಅದಕ್ಕೆ ಮಾಡಿಸಿದಾಯಿತು. ಹೆಂಗನ್ಸು ಅಂತ ಕಮೆಂಟ್ ಮಾಡಿರಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ನಾಳೆ ಏನಿಲ್ಲ, ಇವತ್ತಿನ ವೀಡಿಯೋ ಇವತ್ತೇ 2 ವೀಡಿಯೋ ಮಾಡ್ಕೊಂಡಿದ್ದೀನಿ. ಒಂದೊಂದು ದಿವಸ ಹಾಕ್ತೀನಿ. ನಾಳೆ ಸೋಮವಾರ ಎಕ್ಸಾಮು. ಸೊ ನಾಳೆ ಪೂರ್ತಿ ನಮ್ಮ ಪ್ರಿಪ್ರೇಷನ್ನು ನೋಡ್ತಾ ಇರ್ತೀರಾ. ಈ ಒಳಗೆ ಆ್ಯಕ್ಚುಲಿ ಮಂಗಳವಾರ ನೋಡ್ತಾ ಇರ್ತೀರಾ. ಭಾನುವಾರ ಸೋಮವಾರ ನೋಡ್ತಾ ಇರ್ತೀರಾ. ಸೋಮವಾರ ಎಕ್ಸಾಮ್ ಆಚೆ ಬಂದಿರ್ತೀನಿ ಅಷ್ಟೇ. ಫಸ್ಟ್ ಪೇಪರ್ ಹೆಂಗಿತ್ತು ಅಂತ ನೆಕ್ಸ್ಟ್ ವೀಡಿಯೋದಲ್ಲ, ಅದನ್ನ ನೆಕ್ಸ್ಟ್ ವೀಡಿಯೋ ಗೊತ್ತಾಗ್ತದೆ. ನಾಳೆನೂ ಏನಾದರೂ ಅದೇ ಟ್ರೈ ಮಾಡ್ತೀನಿ, ನಾನ್ ವೆಜ್ಜು ಭಾನುವಾರ. ಇಲ್ಲಾಂತಂದರೆ ಇಲ್ಲಿಗೆ ಎಂಡ್ ಮಾಡೋಣ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಟಾಟಾ, ಬಾಯ್ ಬಾಯ್.